ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಎಲ್ಲಿ ಹೋಗ್ತಿದ್ದೇನೆ ಅಂದರೆ ಮೈಸೂರಿಗೆ. ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಮೋಹನ್ ಪುಟ್ಟ. ಗಾಯ್ಸ್, ಲೆಟ್ಸ್ ಗೋ. ಯಾವ ಕಡೆ ಮೇಲೆ ಹೋಗ್ಲಿ? ಹೌ ಇಸ್ ದ ಜೋಸ್ ವರುಣ್? ಹೌ ಇಸ್ ದ ಜೋಸ್? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಆಫ್ ಟು ಇಲ್ಲಿ ಕೇರಳ. ಕೇರಳ. ಆಮೇಲೆ ಕಣ್ಣೂರು. ಏನ್ ಅನ್ಸ್ತಿದೆ ಈ ಕ್ಷಣಕ್ಕಾಗಿ ತುಂಬಾ ದಿನ ಕಾದು ಸುಮಾರು ತಿಂಗಳುಗಳು ಬರ್ತೀವಿ ಅಂತ ಹೇಳಿ ಕೈ ಕೊಟ್ಟಿದ್ದಾರೆ. ಅವ್ರಿಗೂ ಐ ಲವ್ ಯು. ನಮ್ಮ ಟ್ರಿಪ್ ಆರ್ಗನೈಸರ್ ಪುಟ್ಟ. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು ಬಾಸ್ ತರುಣ್, ಏನ್ ಹೇಳ್ತೀರಾ ಇವಾಗ? ಏನಿಲ್ಲ, ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರೋ ಅಷ್ಟೇ. ಇದು ತಾನೇ. ಬನ್ನಿ ಗೈಸ್, ಬೆಳಗ್ಗೆ ಸಿಗುವ. ಬಾಯ್. ನಾವು ನೀವು ಬೀಚ್ ಅಲ್ಲಿ ಸಿಗುವ. ಬಾಯ್ ಬಾಯ್. ನಿಮ್ಮ ಭೇಟಿ ಬೀಚ್ ಅಲ್ಲಿ ಬೀಚ್ ಅಲ್ಲಿ. ನಾಳೆ. ಯಾವ ಬೀಚ್ ಬೈ? ಕಣ್ಣೂರು ಬೀಚ್. ಹಾಯ್. ವೆಲ್ಕಮ್ ಟು ವೆರಿ ನ್ಯೂ ಬ್ಲಾಗ್. ನಾವು ಮೈಸೂರು ಬಿಟ್ಟಾಗ 10 ಗಂಟೆ, ಫೈನಲಿ ಕಣ್ಣೂರು ರೀಚ್ ಆದಾಗ 2, 3, 3:30. ನಮ್ಮ ಬಾಸು ಹೊಗೆ ಬಿಡ್ತಾ ಇದ್ದಾರೆ. ಇಡ್ಲಿ ಅಲ್ವಾ? ಏನ್ ಬಾಸ್? ಚಳಿ ಅಲ್ವಾ? ಇವನೊಂಚೂರು ಇಬ್ನಿ ಸ್ವಲ್ಪ ಕಾವ್ ಹಾಕ್ತಿದ್ದಾರೆ. ಫೈನಲಿ ಕಣ್ಣೂರು ರೆಸಾರ್ಟ್, ಏನದು ಹೋಮ್ ಸ್ಟೇ ರೀಚ್ ಆಗಿದ್ದೀವಿ. ಇಲ್ಲಿ ಜಾಕಿಗಳು ಫುಲ್ ಸುಸ್ತಾಗಿದ್ದಾರೆ. ಹೆಂಗಿದ್ರಿ ರೋಡು? ಫುಲ್ ಭಯಂಕರ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ನಮ್ ಜಾಕಿ ನಮ್ ಕಾರ್ ಜಾಕಿ. ಹೆಂಗಿದ್ರಿ? ಸೂಪರ್. ರೋಡ್ ಬಗ್ಗೆ ಹೇಳ್ರಿ, ಈ ಕಡೆ ನೋಡ್ಕೊಂಡ್ ಮಾತಾಡ್ರಿ. ಓಡಿಸಿರೋದಲ್ಲಿ ಇನ್ನ ಹೋಮ್ ಸ್ಟೇ ಅವರು ಓನರ್ ಬಂದಿಲ್ಲ. ಇಲ್ಲಿ ನಮ್ಮ ಟ್ರಿಪ್ ಆರ್ಗನೈಸರ್ ಬಸ್. ಹೆಂಗಿತ್ರಿ? ಫುಲ್ ಖಾಲಿ ವಿಕೆ ಹೆಂಗ್ರಿ? ಏನಾರು ಮಾತಾಡ್ಬೇಕು ನೀವು. ಹೆಂಗಿತ್ತು ಬ್ರೋ ಜರ್ನಿ? ಹೆಂಗಿತ್ತು ತರುಣ್ ಜರ್ನಿ? ವೇಟ್ ಮಾಡ್ತಿದೀವಿ, ಇನ್ನ ಬಂದಿಲ್ಲ. ಫೈನಲಿ ರೆಸಾರ್ಟ್ ಓನರ್ ಬಂದ್ರು. ಏನ್ ಬಾಸ್ ನಿಮ್ಗೆ ವೇಟ್ ಮಾಡಿ. ನಾವು ಇವತ್ತು ಸ್ಟೇ ಆಗ್ತಿರೋದು ರೆಸಾರ್ಟ್. ತೋರಿಸ್ತೀವಿ ಬನ್ನಿ. ಹೋಮ್ ಸ್ಟೇ. ಇದು ಹಾಲು. ಈ ಕೆಳಗಡೆ ಬಂದ್ಬಿಡು ಫಸ್ಟ್. ಕಿಚನ್ ಇದು ಫುಲ್ ಹಾಲು. ನಮ್ಮ ಬಾಯ್ಸ್ ಎಲ್ಲ ಚಿಲ್ ಮಾಡ್ತವ್ರೆ. ಇಲ್ಲಿ ಒಂದು ರೂಮು. ಏನ್ ಬೇಕು ಬರೋಣ? AC ಬೇಕಾ? ಹೊರಗಡೆ ಚಳಿ ಇದೆ, ಹೋಗಿ ಹೊರಗಡೆ ಮಲ್ಕೊಬಿಡು. ಇದೊಂದು ರೂಮು. ಈ ಕಡೆ ಒಂದು ರೂಮ್ ಇದೆ. ಈ ಕಡೆ ಒಂದು ರೂಮು. ಫೈನಲಿ ಬಸ್ ಫುಲ್ ಆಗ್ಲೇ ನಿದ್ದೆ ಮಾಡಕ್ಕೆ. ಬೆಳಿಗ್ಗೆ ಕಾರ್ ಓಡ್ಸಕ್ಕೆ ಜಾಕಿ ಮಲ್ಕತ್ತಿದ್ದಾರೆ ಅವಾಗಲೇ. ಗುಡ್ ನೈಟ್ ಬ್ರೋ. ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ನಿನ್ನೆ ಲೇಟ್ ನೈಟ್ ಬಂದು ಸ್ಟೇ ಆಗಿದ್ದು ಈ ಹೋಮ್ ಸ್ಟೇನಲ್ಲಿ. ಇನ್ನೂ ಫ್ರೆಂಡ್ಸ್ ಎಲ್ಲ ಮಲಗಿದ್ದಾರೆ. ಇವಾಗ ಇದು ಎಂಥ ವ್ಯೂ ಅಂತಂದರೆ, ಕಣ್ಣೂರ್ ಹತ್ರ ಇರೋ ಇಟ್ಕೂರ್ ಅನ್ನೋ ಹಳ್ಳೀಲಿ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ಲೊಕೇಶನು. ಈ ಹೋಮ್ ಸ್ಟೇ ಪಕ್ಕನೇ ಒಂದು ಬೀಚ್ ಇದೆ, ಕಾಣಿಸ್ತಾ ಇರ್ಬೋದು ನೋಡಿ ನಿಮಗೆ. ನನ್ನ ಹತ್ರ ಹೋಗ್ತೀನಿ, ಒಂದು ಬೀಚ್ ಇದೆ, ಡ್ರೈವಿಂಗ್ ಬೀಚ್ ಅಂತ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಏನು ಸಕ್ಕತ್ತಾಗಿದೆ ನೋಡಿ ಲೊಕೇಶನ್, ಬ್ಯೂಟಿಫುಲ್ ಆಗಿದೆ.
ಮೀನು ಹಿಡಿಯುವಂತಹ ಬೋಟು ಎಲ್ಲ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಬ್ಯೂಟಿಫುಲ್ ಆಗಿದೆ ಲೊಕೇಶನ್. ನಾವು ನೈಟ್ ಸ್ಟೇ ಆಗಿದ್ದು ಈ ಹೋಮ್ ಸ್ಟೇ. ಈ ಹೋಮ್ ಸ್ಟೇಯಿಂದ 100 ಮೀಟರ್ಸ್ ಅಷ್ಟೇ ಈ ಬೀಚ್ ಇರೋದು. ಸೂಪರ್ ಆಗಿದೆ ಲೊಕೇಶನ್ ನೋಡಿ, ಏನಲ್ಲೇ ಹೊಡಿತೈತೆ. ಸುತ್ತ ಕಾಡು, ಆ ಕಾಡು ಮಧ್ಯದಲ್ಲಿ ಒಂದು ಹೋಮ್ ಸ್ಟೇ. ಸೂಪರ್ ಇದೆ ಲೊಕೇಶನ್. ನಮ್ಮ ಬಾಯ್ಸ್ ಎಲ್ಲ ಇನ್ನೂ ಮಲಗಿದ್ದಾರೆ. ನೈಟ್ ಪೂರಾ ಫುಲ್ ಲೇಟ್ ಆಗಿಬಿಡ್ತು ಬರೋದು ನೋಡಿ. ಹೋಗ್ತೀವಿ ಒಂದು 10:30 11 o'clock ಆ ಬೀಚ್ಗೆ ಹೋಗ್ತೀವಿ. ಈ ಕಡೆಯಿಂದ ಎಂಟ್ರಿ ಇಲ್ಲ, ಆ ಕಡೆಯಿಂದ ಫುಲ್ ಆ ಕಡೆಯಿಂದ ಬರಬೇಕಂತೆ ನೋಡಿ. ಸೂಪರ್ ಆಗಿದೆ ಲೊಕೇಶನ್. ಹಂಗೆ ನೋಡ್ತಾ ಇರ್ಬೋದು ನೀವು. ನಮ್ಮ ಹಳ್ಳಿ ಕಡೆ ಎಲ್ಲ ಇದನ್ನ ಚಾನಲ್ ಅಂತಾರೆ. ಇಲ್ಲೂ ಒಂದು ಚಾನಲ್ ಇದೆ. ಅದು ಈ ಹೋಮ್ ಸ್ಟೇ ಆಪೋಸಿಟ್ ಇರೋದು. ನಾನು ಆವಾಗಲೇ ತೋರಿಸಿದ್ದು ಬೀಚು. ಇದು ಹೋಮ್ ಸ್ಟೇ ಆಪೋಸಿಟು ಒಂದು ಚಾನಲ್ ಇದೆ. ನೀರು ಹೋಗ್ತಾ ಇದೆ, ನೀರು ಕಡಿಮೆ ಇದೆ ಅನಿಸುತ್ತೆ ನೋಡಿ. ಸೂಪರ್ ಇದೆ. ಈ ಕಡೆ ಸ್ಟಾಕ್ ಆಗಿದ್ದ ನೀರೆಲ್ಲ ಈ ಚಾನಲ್ ಮುಖಾಂತರ ಹೋಗಿ ಈ ಸಣ್ಣ ಪುಟ್ಟ ಹಳ್ಳಿಗೆ ಸೇರುತ್ತೆ ಅಂತ ಅನ್ಸುತ್ತೆ, ಮೇ ಬಿ ನೋಡಿ. ಇವಾಗ ಫ್ರೆಶ್ ಅಪ್ ಆಗಿ ಹುಡುಗರೆಲ್ಲರೂ ಮಲಗಿದ್ದಾರೆ. ಹೇಳ್ಸಿ ನೆಕ್ಸ್ಟ್ ಪ್ಲೇಸ್ ಏನು ಅಂತ ನೋಡೋದ ಬನ್ನಿ. ಅಲ್ಲಿವರೆಗೂ ಟೇಕ್ ಕೇರ್. ಇವಾಗ ತಾನೇ ಬೀಚಲ್ಲಿ ಸ್ನಾನಗಿನೆಲ್ಲ ಸಂತೋಷ್ ಹೇಳಿ ನಮ್ ಲಾಗ್ ಏನೇನಿದೆ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೋಮ್ ಸ್ಟೇ ದಾರಿ ಮರ್ತೋಗೈತೆ, ಎಲ್ಲಿ ಹೋಯ್ತಾ ಇದೀವಿ ಅಂತಲೇ ಗೊತ್ತಿಲ್ಲ. ಮನೆ ಕಳೆದೋಗಿದ್ಯಾ? ಹೌದು, 2 hours ಮುಂಚೆ ಇಲ್ಲೇ ಇತ್ತು ಸರ್. ಕೇರಳದಲ್ಲಿ ಬಂದ್ಬಿಟ್ಟು ಫುಲ್ ಸ್ಟ್ರಗಲ್ ಮಾಡ್ತಾ ಇದೀವಿ ನೋಡಿ. ಈ ತರ ಸ್ಟ್ರಗಲ್ ಮಾಡಿ. ತರುಣ್, ಈ ಸ್ಟ್ರಗಲ್ ಬಗ್ಗೆ ಏನ್ ಹೇಳ್ತೀರಾ? ತರುಣ್, ಈ ಸ್ಟ್ರಗಲ್ ಬಗ್ಗೆ ಏನ್ ಹೇಳ್ತೀರಾ? ವರುಣ್, ನೀವೇನ್ ಹೇಳ್ತೀರಾ ಈ ಸ್ಟ್ರಗಲ್ ಬಗ್ಗೆ? ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಇವ್ರು ನಂಬ್ಕೊಂಡು ಕಾಯ್ಕೊಂಡಿದೀವಿ, ಬಟ್ ಯಾವ ದಾರಿ ಹೋಗ್ತಾ ಇದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಇದೀವಿ ಕೇರಳ ಗಲ್ಗಲ್ಲಿ ಸುತ್ತಾ ಇರ್ತಿದೀವಿ. ನೋಡುವ ಇವರು ಬಂದಿರ್ತಾರ ಬರಲ್ವ ಅಂತ ನೋಡುವ, ಮುಂದೆ ಸಿಗುವ. ಲೋಕಲ್ಸ್ ನಾವು ಏನ್ ಹೇಳ್ತಾರೆ ತರುಣ್? ಬೇಗ ಈ ಪರಿಸ್ಥಿತಿ ಬರ್ತೀವಿ. ಜಸ್ಟ್ ಬರೀ 6 hours ಆಗೈತೆ ಅಷ್ಟೇ ಕೇರಳಕ್ಕೆ ಬಂದು. ನಿದ್ದೆನೂ ಕೂಡ ಮಾಡಿಲ್ಲ ಸರಿಯಾಗಿ. ಆರ್ಗನೈಸರ್ ಪುಟ್ಟವ್ರಿಗೆ ಸಿಕ್ಕಿದ್ರೆ ಹೊಡಿಬೇಕು ಅಂತ ಇವಾಗ ಎಲ್ಲರೂ ಕಾಯ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಬಾಯ್ಸ್? ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್. ಸರ್ ಮಾರ್ನಿಂಗ್ ಎಷ್ಟು ಗಂಟೆಗೆ ಹೋಗಿದ್ರಿ ಸರ್ ನೀವು ತಿಂಡಿ ಮಾಡಕ್ಕೆ ಐಟಮ್ ತರಕ್ಕೆ? ಮಾರ್ನಿಂಗ್ 7 o'clock. ಇವಾಗ ಎಷ್ಟು ಸರ್ ನೀವು ಬಂದಿದ್ದು? 10:30. ಇಷ್ಟೊತ್ತವರೆಗೆ ಏನ್ ಮಾಡ್ತಿದ್ರಿ? ಐಟಮ್ ಕೇರಳ ಹಂಗಾರೆ ಇಲ್ಲಿ ಇನ್ನೊಂದ್ ಕಡೆ ಚಿಕನ್ ಇತ್ತು, ಬಟ್ ಅಲ್ಲಿ ಬೀಫ್ ಕಟ್ ಮಾಡ್ತಿದ್ದ, ಅದಕ್ಕೋಸ್ಕರ ನಾವು ಬೇಡ ಅಂತ ಬರೀ ಚಿಕನ್ ಬಂದಿದ್ವಿ. ಇಲ್ಲಿ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಏನಾರ ಆಗ್ಬಿಡ್ಲಿ, ಒಟ್ನಲ್ಲಿ 3 hour ಎಂಜಾಯ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ ಸೇಫ್ಟಿ ಫಸ್ಟ್. ಬ್ರೋ ಏನ್ ಹೇಳ್ತೀರಾ ಇವ್ರ ಬಗ್ಗೆ? ಏನ್ ಹೇಳ್ತೀರಾ ಬ್ರೋ? ಈ ತರ ಮಾಡಿದ್ರೆ ಹಿಂಗೆ ಕೌಶಿಕ್ ಬ್ರೋ? ಬ್ರೋ ಎಷ್ಟು ಕೆಜಿ ಬ್ರೋ ಇದು? 5. ಲೆಗ್ ಪೀಸ್ ಮಾತ್ರ ಹೊಡ್ಸ್ಕೊಂಡ್ಬಂದಿರೋ ಫುಲ್ ವಾಷಿಂಗು ಚಿಕನು. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ.
ಡೇಟು ಮಾರ್ನಿಂಗ್ 9 o'clock ಚೆಕ್ಔಟ್ ಆಗ್ತಿದ್ವಿ. ನಿನ್ನೆ ನಾವು ಏನು ಹೋಮ್ ಸ್ಟೇಲಿದ್ವಿ ಅದು ಚೆಕ್ಔಟ್ ಆಗ್ತಿದ್ವಿ. ಈಗ ನೆಕ್ಸ್ಟು ವೈನಾಡ್ಗೆ ಹೋಗುವ ಅಂತ ಮಾತಾಡ್ಕೊಂಡಿದ್ವಿ. ವೈನಾಡಲ್ಲಿ ರೆಸಾರ್ಟ್ ಏನೋ ಬುಕ್ ಆಗಿದೆ ಅಂತೆ. ಇವಾಗ ಬನ್ನಿ ಚೆಕ್ಔಟ್ ಆಗುವ. ಗಂಟಲು ಬ್ಲಾಸ್ಟ್ ಆಗಿದೆ. ಏನು ಹೇಳ್ತೀರಾ ಬ್ರೋ? ಚೆಕ್ಔಟ್ ಆಗ್ತಿದ್ದೀರಾ? ಮಧುವ್ರೆ ಸೂಪರ್ ಎಂಜಾಯ್ಮೆಂಟ್. ನೆನ್ನೆ ಒಂದ್ ದಿವಸ ಇದ್ರು ಆಗಿರೋದು. ಇವತ್ತು ಎಲ್ಲರೂ ಚೆಕ್ಔಟ್ ಆಗ್ತಿದ್ದೀವಿ, ಬಾಯ್ಸ್ ಎಲ್ಲರೂ. ಬನ್ನಿ ನೆಕ್ಸ್ಟ್ ಬೇಕು ಸ್ವಲ್ಪ ಖಾರ ಹೊಡೆದಾಕ್ತು. ಏನು ಮಧುವ್ರೆ? ಚಡ್ಡಿ ಒಣಗಿಲ್ಲ ಇನ್ನೂ. ಹಾಂ, ಮೆರವಣಿಗೆ ಇಲ್ಲಿಗೂ ಹೊರಟು ಹೋಗಿದೆ. ಏನು ಸರ್ ಈ ಹೋಮ್ ಸ್ಟೇ ಬಗ್ಗೆ ಏನು ಹೇಳ್ತೀರಾ? ಏನಾದರೂ ಹೇಳಿ ಸರ್. ಏನು ಹೇಳ ಪರಿಸ್ಥಿತಿ ಇಲ್ಲ, ನಿದ್ದೆ ಬರ್ತೈತೆ, ಮಲಿಕಬೇಕು. ಕಾರಲ್ಲಿ ಮಲ್ಕೊಳ್ಳೋದೆ. ಬನ್ನಿ ವರುಣ್ ಸರ್, ಹಾ ಹೇಳಿ. ಹೋಮ್ ಸ್ಟೇ ಬಗ್ಗೆ ಏನು ಹೇಳ್ತೀರಾ? ನಿನ್ನೆ ಎಂಜಾಯ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? The home stay all good. Enjoyment is too good. I loved it. ಇವಾಗ ಚೆಕ್ಔಟ್ ಆಗ್ತಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಪಯಣ? ಈಗ ನೆಕ್ಸ್ಟ್ ನಮ್ಮ ಮುಂದಿನ ಪಯಣ ವೈನಾಡ್. ಬನ್ನಿ ಹೋಗುವ, ಅಲ್ಲಿ ಸಿಗುವ. ನನ್ನ ಬಗ್ಗೆ ಏನು ಹೇಳ್ತೀರಾ? ಹೇಳಿ ಸರ್. ಏನು ಹೇಳ್ತೀರಾ ಸರ್ ನನ್ನ ಬಗ್ಗೆ? ನಿನ್ನೆ ಬಗ್ಗೆ ಸೂಪರ್ ಆಗಿತ್ತು. ಆದ್ರೆ ನೀವು ಮಾತ್ರ ಎಂಜಾಯ್ ಮಾಡಿಲ್ಲ. ಯಾಕೆ ಆ ಥರ ಹೇಳ್ತೀರಾ? ಸಖತ್ ಮಸ್ತಾಗಿತ್ತು. ಹೋಮ್ ಸ್ಟೇ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಪಯಣ ವೈನಾಡಲ್ಲಿ ಸಿಗುವ. ವೈನಾಡಲ್ಲಿ ಸಿಗುವ. ಸರ್ ವಿ ಆರ್ ಲೀವಿಂಗ್ ಸರ್. ಫುಲ್ಲು ಫೇಸ್ ಕ್ಲೀನಿಂಗು, ಫೇಸ್ ಮಸಾಜು ಎಲ್ಲ ಮಾಡ್ತಿದ್ದಾರೆ. ಏನ್ ಬ್ರೋ? ಏನ್ ಬ್ರೋ? ಏನಿಲ್ಲ ಬ್ರೋ. ಸರ್ ನನ್ನ ಎಂಜಾಯ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಾ? ಮಸ್ತಾಗಿತ್ತು. ಹೋಮ್ ಸ್ಟೇ ಬಗ್ಗೆ ಸಕ್ಕತ್ತಾಗಿದೆ. ಇವಾಗ ಇನ್ನ ಇರುತ್ತೆ ವೈನಾಡಲ್ಲಿ ಫುಲ್ಲು ಎಂಜಾಯ್ಮೆಂಟ್, ಫುಲ್ ಜಾಲಿ. Fone no beat, manda pra ela. Mais uma da Red. De sainha tatuada, terminei, dei aquela racha, fica te peguei um pretinho. Toda mão na muda errada. Toda mão na muda errada. É o que, amiga? E tu não era muda? Eu tava na muda, ela dizia. 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 ಇದೇ ನೋಡಿ ಬಾಣಾಸುರ್ ಡ್ಯಾಮ್. ಬಾಣಾಸುರ್ ಡ್ಯಾಮ್ ವೈನಾಡ್ ರೂಟಲ್ಲಿ ಬಂದರೆ ಬಾಣಾಸುರ್ ಡ್ಯಾಮ್ ಮೇನ್ ಅಟ್ರಾಕ್ಷನ್ನು. ಬಟ್ ಯಾಕೋ ಜೂನ್ ಮಂತಲ್ಲಿ ನೀರಿಲ್ಲ ಅನ್ಸುತ್ತೆ. ನೋಡಿ ಈ ಥರ ಕಾಣುತ್ತೆ. ಅದೇ ಬಾಣಾಸುರ್ ಪೀಕ್, ಇದೇ ಬಾಣಾಸುರ್ ಡ್ಯಾಮ್. ಹಿಂಗಿದೆ ಎಕ್ಸ್ಪೀರಿಯನ್ಸ್. Yeah.
ಹಾಯ್ ಫ್ರೆಂಡ್ಸ್, ಟುಡೇ ಸೆಕೆಂಡ್ ಡೇ ವೈನಾಡ್ ರೆಸಾರ್ಟ್ ಅಲ್ಲಿ ಮೆಜೆಸ್ಟಿಕ್ ರೆಸಾರ್ಟ್ ಅಂತ ಸ್ಟೇ ಆಗಿದ್ದೀವಿ. ಇದೇ ರೆಸಾರ್ಟ್ ಅಲ್ಲಿ ಹುಡುಗರೆಲ್ಲ ಬೈಕ್ ಮಾಡ್ತಿದ್ದಾರೆ. ಆಯ್ತರಣ್, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ನೋಡಿ ಇದೇ ನಾವು ಸ್ಟೇ ಆಗಿರೋ ರೆಸಾರ್ಟು. ರಾಜ ರಾಜ ಬಿದ್ದ ಬೀಜ. ಹೆಂಗಿದ್ದು ನೋವು? ಮಾತ್ರ ನಾವು ಸಾಕಾಗಿದೆ. ನೈಟ್ ಸ್ಟೇ ಆಗಿದ್ದು ಗ್ರೀನ್ ಮೆಜೆಸ್ಟಿಕ್ ಅಂತ. ಫುಲ್ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ. ನೋಡಿ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ನಾವು ಸ್ಟೇ ಆಗಿರೋದ್ರ ಆಪೋಸಿಟು ನೋಡಿ ಹೆಂಗಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಟುಡೇ ಲಾಸ್ಟ್ ಡೇ ಆಫ್ ಟ್ರಿಪ್. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ನಾವು ಮೇನ್ ಡೆಸ್ಟಿನೇಷನ್ಗೆ ಹೋಗೋದಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮೇನ್ ಡೆಸ್ಟಿನೇಷನ್ ಯಾವುದು ಅಂದರೆ ಕೊಟ್ಟಿಯೂರು. ಬನ್ನಿ ಹೋಗೋದ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ಡೇ ಆಫ್ ಟ್ರಿಪ್ಪು. ಇವಾಗ ಮೇನ್ ಡೆಸ್ಟಿನೇಷನ್ಗೆ ಹೋಗ್ತಿದ್ದೀವಿ, ಕೊಟ್ಟಿಯೂರು ಮುಗಿಸ್ಕೊಂಡು ನಾಳೆ ಮಾರ್ನಿಂಗ್ ಮೈಸೂರು ಸಿಗೋಲ್ಲ. ತರುಣ್, ಹೆಂಗಿತ್ತು ಟ್ರಿಪ್ಪು? ಆಗಿತ್ತು. ಇನ್ನು ಇವಾಗಿದೆ. ಮೇನ್ ಡೆಸ್ಟಿನೇಷನ್ ಏನು ತರುಣ್? ಕೊಟ್ಟಿಯೂರು ಟೆಂಪಲ್. ಬಾಯ್ಸ್ ಎಲ್ಲ ಫುಲ್ ಪ್ಯಾಕ್. ನೋಡಿ ವ್ಯೂ ನೋಡಿ ಫ್ರೆಂಡ್ಸ್. ಎಲ್ಲ ಪ್ಯಾಕ್ ಮಾಡ್ತಿದೀವಿ ಇಲ್ಲಿ. ವರುಣ್ ಹಾಯ್ ಮಾಡಿ. ಮಧುವ್ರೆ ಹೇಳಿ, ಏನ್ ಹೇಳ್ತೀರಾ ವೈನಾಡ್ದು ಸ್ವಲ್ಪ ರೆಸಾರ್ಟ್ ಊಟ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ. ಹೊಟ್ಟೆ ತುಂಬಾ ಹಸಿತಾ ಇದೆ. ಮೇನ್ ಡೆಸ್ಟಿನೇಷನ್ ಇಲ್ಲಿ. ಮೇನ್ ಡೆಸ್ಟಿನೇಷನ್ ಕೊಟ್ಟಿಯೂರು. ಓಕೆ, ಕೊಟ್ಟಿಯೂರಲ್ಲಿ ಸಿಗುವ. ಫಸ್ಟ್ ಮೈಸೂರು ಮಿಲ್ಸ್ ತಿನ್ಬೇಕೇನೆ. ನಾವು ನಮ್ಮ ಊರಿಗೆ ಹೋಗಿ ಒಂದು ಬಿಸಿ ಬಾತು. ಏನ್ ಹೇಳ್ತಾ ಇದ್ರಿ? ಫಸ್ಟ್ ನಮ್ಮ ಊರಿಗೆ ಹೋಗಿ ಕರ್ನಾಟಕಕ್ಕೆ ಚಿತ್ರಾನ್ನ, ಬಾತು, ಪುಳಿಯೋಗರೆ, ಅನ್ನ ತಿಂದೆ 4 ದಿವಸ ಆಗ್ಬಿಟ್ಟದೆ. ವಡೆ, ಮಸಾಲೆ ವಡೆ ತಿನ್ಬೇಕು. ತಿನ್ನುವ ಬನ್ನಿ. ಇದು ಇನ್ನೊಂದು ಸ್ವಿಫ್ಟ್. ಹುಡುಗರೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಅಂಕಲ ನೋಡಿ ಸಾಕಾಗ್ಬಿಟ್ಟೆ. ನಂಬೇಡ
ಬೇಡ ಬಿಟ್ಟಿದ್ರ ಬೇಡ ಪ್ರೇಮಿಸಿ ಬೇಡ. ನೀನು ಹೊಸ್ಕೊಳಕ್ ತಂದಿಲ್ವಾ? ನನ್ನಿಷ್ಟ. ನಾನು ಹಲೋ, ಸತತವಾಗಿ 2 ಅವರ್ ಜರ್ನಿ ಮಾಡ್ಕೊಂಡು ಬಂದು ವಯನಾಡಿಂದ ಫೈನಲಿ ರೀಚ್ ಆಗಿದ್ದೀವಿ. ಏನ್ ಹೇಳ್ತೀರಾ? ಆತರ ಏನ್ ಅಲ್ಲ, rush ಇಲ್ಲ, ರೀಲ್ಸ್ ಅಲ್ಲೆಲ್ಲ ನೋಡೋ ತರ ಏನ್ ರಶ್ ಇಲ್ಲ. ತಪ್ಪು ಮಾಹಿತಿ ಕೊಡ್ತಾ ಇದಾರೆ. ಏನ್ ಹೇಳ್ತೀರಾ? ನಾವ್ ಹೆಂಗ್ ಟ್ರೀಟ್ ಮಾಡ್ತೀವಿ ಅವರು ನಮ್ನ ಹಂಗ್ ಟ್ರೀಟ್ ಮಾಡ್ತಾರೆ. ನಾವು ಸರಿಯಾದ ರೀತಿ ನಡ್ಕೊಂಡ್ರೆ ಅವರು ಸರಿಯಾದ ರೀತಿ ನಡ್ಕೊಂತಾರೆ ಅಷ್ಟೇ. ನೋಡಿ ಭಾಸ್ಕರ ಏನ್ ಹೇಳ್ತೀರಾ ಬ್ರೋ? ಏನಿಲ್ಲ ಬ್ರೋ, ನೀರು ಬೀಳೋಕೆ ಈಗ ಬಿದ್ಕೋತೀನಿ. ಹಾ, ನಾನ್ ಕೊಟ್ಟಿದ್ದಲ್ಲ ಅದೆಲ್ಲ. ಹ್ಮ್ ಏಯ್ ನೋಡಿ ಬರು. ಏನು ಅಷ್ಟಾರು ಮಾಡ್ತಾರೆ. ಫೈನಲಿ ಫ್ರೆಂಡ್ಸ್, ಶ್ರೀ ಕ್ಷೇತ್ರ ಕೊಟ್ಟಿಯೂರು ನೋಡಿ ಈ ರೀತಿ ಕಾಣುತ್ತೆ. ಇವಾಗ ಬಂದ್ರೆ ನೀವು ಮಳೆ. ಆ ಕಡೆಯಿಂದ ಬರ್ತೀರಾ, ಈ ಕಡೆಯಿಂದ ಬರ್ಬೋದು. ಈಸಿಯಾಗಿ ಮಾಡ್ಬೋದು ನೋಡಿ ಈ ಕಡೆ ಬಂದ್ರೆ. ನಮ್ಮಲ್ಲಿ ಅಷ್ಟೇ.